ಸೊ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ಇವತ್ತು ನಾನು ಯಾವ ಫೀಲ್ಡಲ್ಲಿ ಯಾವ ಕೆಲಸಗಳನ್ನ ನೀವು ದುಬೈದಾಗ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ. ಅದ್ರ ಜೊತೆಗೆ ಯಾವ್ಯಾವ ಫೀಲ್ಡಲ್ಲಿ ಕೆಲಸ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾರಾದರೂ ಫಸ್ಟ್ ಟೈಮ್ ನೋಡತ್ತಿದ್ರೆ, ನನ್ನ ಹೆಸರು ಲಕ್ಷ್ಮೀ ಪುತ್ರ. ನಾನು ದುಬೈದಾಗ ಇರ್ತೀನಿ. ದುಬೈದಾಗ ಆಲ್ಮೋಸ್ಟ್ ಇದು ನಂದು 5th ಇಯರ್. ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಆಮೇಲೆ ನಾನು ಭಾಳ ಜನನ ಮೀಟ್ ಆಗ್ತೀನಿ. ಸೊ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ಲೇ ಹೇಳಕತ್ತೀನಿ. ಈ ಕೆಲಸಗಳನ್ನ ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ ದುಬೈದಾಗ. ಅಥವಾ ಇಂಡಿಯಾದಿಂದ ಯಾರಾದ್ರೂ ಇಲ್ಲಿಗೆ ಕೆಲಸ ಹುಡುಕ್ಲಾಕ ಅಥವಾ ಅಲ್ಲಿಂದ ಡೈರೆಕ್ಟಾಗಿ ಕೆಲಸ ಸಿಕ್ತಿತ್ತಂದ್ರೆ, ಈ ಥರದ ಕೆಲಸಗಳು ನಿಮ್ಗೆ ಏನಾರು ಸಿಕ್ಕಿದ್ವು ಅಂದ್ರೆ ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟ್ ಪ್ಯಾಕಿಂಗ್ ಕೆಲಸ, ಈ ಹೆಲ್ಪರು ಮತ್ತು ಲೇಬರು, ಪ್ಯಾಕಿಂಗ್ ಇಂಥ ಕೆಲಸ ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವ್ರು ಫಸ್ಟ್ ಆಫ್ ಆಲ್ ಸ್ಯಾಲ್ರಿ ಎಷ್ಟು ಇರ್ತೈತೆ ಅಂದ್ರೆ 900 ರಿಂದ 1200 ರೂಪಾಯಿ. ಇಂಡಿಯನ್ ಕರೆನ್ಸಿಲಿ ಹೇಳ್ಬೇಕಾದ್ರೆ 25 ರಿಂದ 35 ಸಾವಿರ ರೂಪಾಯಿ ಸಂಬಳ ಇರ್ತೈತಿ. ಒಂದನೇದ. ಎರಡನೇದು 12 ತಾಸು ಕಂಪ್ಲೀಟ್ ನಾಯಿಗಿಂತ ಕಡೆ ದುಡಿಸ್ತಾರೆ. ಓಕೆ. ಆಮೇಲೆ ಅಕಾಮಿಡೇಷನ್ ಎಷ್ಟು ಹೊಲಸಿರುತ್ತೆ ಅಂದ್ರೆ ಲೈಕ್ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಯಾರಿಗೇ ಆಗಲಿ. ಸೊ ಲೈಕ್ ವರ್ಸ್ಟ್ ಸಿಚುವೇಶನ್ ಐತಿ ಇದು. ಕಂಪ್ಲೀಟ್ ಲೈಕ್ ಲೇಬರ್ಸ್ ಏನೂ ಗೊತ್ತಿಲ್ಲ, ಹೆಬ್ಬಟ್ಟನ್ನು ಎಲ್ಲಿ ಓದ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಇರ್ತಾರೆ ನೋಡ್ರಿ. ಅಂಥವ್ರಿಗೆ ಇಂಥ ಕೆಲಸಗಳು ಕೊಡಿಸ್ತಾರೆ. ಬಟ್ ನಮ್ಮ ಏಜೆಂಟ್ಗಳು ಏನು ಇಂಡಿಯಾದಾಗ ಅದಾರಲ್ಲ, ಅವರು ವೆಲ್ ಎಜುಕೇಟೆಡ್, ಡಿಗ್ರಿ ಮಾಡಿದವ್ರಿಗೂ ಇಂಥವೇ ಫಸ್ಟಿಗೆ ಹೋಗ್ರಿ, ಆಮೇಲೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ಸಿಗ್ತೈತಿ, ಬೇರೆ ನೋಡ್ಬೋದು ಅಂತ ಹೇಳಿ ಕಳ್ಸ್ಯಾರನು ಎಷ್ಟೋ ಜನಕ್ಕೆ. ಸೊ ಅವ್ರಿಗೆ ಹೇಳೋದು, ಡಿಗ್ರಿ ತನಕ ಓದಿರ್ತೀರ, PUC ತನಕ ಓದಿರ್ತೀರಿ, ಇವು ಯಾವ ನಿಮಗೆ ಅಲ್ವೇ ಅಲ್ಲ ಕೆಲಸ. ಪ್ಯಾಕಿಂಗ್ ಕೆಲಸ, ಹೆಲ್ಪರ್ ಕೆಲಸ, ಲೇಬರ್ ಕೆಲಸ ಇವು ಯಾವ ನಿಮಗಲ್ಲ. ಬರಕ್ಕೆ ಹೋಗ್ಬೇಡ್ರಿ. ಇಂಥ ಕೆಲಸ ಇತ್ತಂದ್ರೆ ಎಸ್ಪೆಷಲಿ ಡಿಗ್ರಿ ಮಾಡಿದವರು ಅಥವಾ ಅಪ್ ಟು SLC ಓದ್ದವರು ಬರಕ್ಕೆ ಹೋಗ್ಬೇಡ್ರಿ ಇಂಥ ಕೆಲಸಗಳಿಗೆ. ಇದರಲ್ಲಿ ಏನೂ ಗ್ರೋತ್ ಇಲ್ಲ, ಇದರಲ್ಲಿ ಏನೂ ಜೀವನನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು 2 ವರ್ಷ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತೀರಿ. ಕಾಂಟ್ರಾಕ್ಟ್ ಮುಗಿದ್ರೆ ಮತ್ತೆ ರಿನ್ಯೂವಲ್ ಮಾಡಿ ಅದೇ ಕೆಲಸ. ಇಲ್ಲೇ ನಿಮಗೆ ಪೊಸಿಷನ್ ಇಲ್ಲ ಅಥವಾ ಬೇರೆ ಗ್ರೋತ್ ಗಿರಿತ ಏನೂ ಇರೋಂಗಿಲ್ಲ ಇದ್ರಾಗ. ಓಕೆ. ಇದು ಎಂಥವ್ರಿಗಂದ್ರೆ ಒಂದು 3ನೇ 4ನೇ ಓದಿ ಬಿಟ್ಟಿವಿ. ಅಲ್ಲಿ ಕುರಿ ಮೇಯಿಸ್ತೀವಿ, ದನ ಕಾಯ್ತೀವಿ. ನಮಗೆ ಪೇಪರ್ ಅಂದ್ರೆ ಅಲ್ಲಿ ಹೆಬ್ಬಟ್ಟು ಎಲ್ಲಿ ಒತ್ತಬೇಕು ಅನ್ನೋದು ಹಿಂಗೆ ಗೊತ್ತಿರಲ್ಲ. ನಮಗೆ ಒಬ್ರು ಹಿಂಗೆ ಹಿಡಿದು ಕೈಲಿ ಹಿಡಿದು ಹಿಂಗೆ ಒತ್ತಿಸ್ಬೇಕು. ಅಂಥವ್ರಿಗೆ ಓಕೆ ಈ ಕೆಲಸ ಮಾಡ್ಬೋದು ನೀವು. ಬಟ್ ಓದೋರು ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ಅಪ್ ಟು 10ನೇ ತನಕ ಓದೋರ್ನು ಈ ಕೆಲಸಗಳು ಮಾಡಬೇಡ್ರಿ. ಯಾಕಂದ್ರೆ ಅಷ್ಟು ಓದ್ಕಿಸಿಂದ ಆ ಕೆಲಸ ಮಾಡೋದ್ರಾಗ ಏನೈತಿ, ಬೇರೆ ಏನಾದ್ರು ಒಂದು ಒಳ್ಳೆ ಸ್ಕಿಲ್ಡ್ ಕೆಲಸ ಮಾಡಿದ್ರೆ ಮುಂದೊಂದು ಗ್ರೋತ್ ಇರ್ತೈತಲ್ಲ, ಇದ್ರಾಗ ಗ್ರೋತ್ ಇಲ್ಲ. ಸೊ ಇದು ಒಂದು ಫಸ್ಟ್ ಕೆಲಸ ಒಟ್ಟೆ ಮಾಡಬೇಡ್ರಿ. ಇನ್ನು ಸೆಕೆಂಡ್ ರೆಸ್ಟೋರೆಂಟ್ನಾಗ ಈ ವೇಟ್ರ್ಗಳು, ಕ್ಲೀನರು, ಆಮೇಲೆ ಕಿಚನ್ನಾಗ ಕೆಲಸ ಮಾಡೋರು, ಈ 3 ಫೀಲ್ಡ್ ರೆಸ್ಟೋರೆಂಟ್ನಾಗ. ಉಳಿದೆಲ್ಲ ಲೈಕ್ ಕ್ಯಾಶಿಯರು, ಮ್ಯಾನೇಜರು ಇಂಥವೆಲ್ಲ ಮಾಡಿ ನಡಿತೈತಿ. ಬಟ್ ವೇಟ್ರು, ಕ್ಲೀನರು ಮತ್ತು ಕಿಚನ್ನಾಗ ಈ 3 ಕಡೆ ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಹೋಟೆಲ್ನಾಗ ಯಾರು ಮಾಡ್ತಿದ್ರಂದ್ರೆ ನಿಮ್ಗೆ ಹೇಳಿ ಕರ್ಕೊಂಬರ್ತಾರೆ. ಏನಂದ್ರೆ ಹೋಟೆಲ್ನಾಗ ಮ್ಯಾನೇಜರ್ ಅಂತ ಹೇಳಿ ಕರ್ಕೊಂಬರ್ತಾರೆ ಏಜೆಂಟ್ಗಳು. ಈಗಂತರೂ ಏಜೆಂಟ್ಗಳು ಹಂಗೆ ಅದಾರ. ಈಗ ಮೊನ್ನೆ ಒಬ್ಬನಿಗೆ ಮೀಟ್ ಆಗಿದ್ದೆ. ಅವನಿಗೆ ಕರ್ಕೊಂಬಂದಿದ್ದು ಅಕೌಂಟಿಂಗ್ ನೋಡ್ಕೊಳಕ್ಕೆ. ಬಟ್ ಇಲ್ಲಿ ಅವ್ರಿಗೆ ಕೆಲಸ ಹಚ್ಚಿದ್ದು ಇದು ವೇಟರ್ ಮಾಡಿ ಸ್ವಲ್ಪ ದಿನ, ಆಮೇಲೆ ಕ್ಲೀನರ್ ಮಾಡು, ಆಮೇಲೆ ನಿನಗೆ ಸ್ವಲ್ಪ ದಿನ ಆದ್ಮ್ಯಾಗ ನಿನಗೆ ಅಕೌಂಟಿಂಗ್ ಕೊಡ್ತೀವಿ, ಅವ್ನು ಮುಗಿತೈತಿ ನೆಕ್ಸ್ಟ್ ಇನ್ನೊಂದು 2 ತಿಂಗಳಾಗ ಅಂತ ಹೇಳಿ ಕರ್ಕೊಂಬಂದಾರ. ಪಾಪ ಅವ 1 ತಿಂಗಳಾಗ ವಾಪಸ್ ಹೋದ. ಸೊ ಏಜೆಂಟ್ ಥ್ರೂ ಬರೋದಾದ್ರೆ ಹಿಂಗೆ ಮೋಸ ಮಾಡ್ತಾರೆ. ಅಕಸ್ಮಾತ್ ನೀವೇ ಬರ್ತಿದ್ದೀರಿ ಅಂದ್ರೂ ಈ ಫೀಲ್ಡ್ನ ಅವಾಯ್ಡ್ ಮಾಡಿರಿ. ಇಲ್ಲಿ ಕೆಲಸ ಮಾಡೋದನ್ನ ಮಾಡಕ್ಕೆ ಹೋಗ್ಬೇಡಿ ಒಟ್ಟೆ. ಏನೂ ಇಲ್ಲ ಇದ್ರಾಗ ಗ್ರೋತ್ ಅನ್ನೋದಿಲ್ಲ. ಸ್ಯಾಲ್ರಿ ಆ್ಯಸ್ ಇಟ್ ಈಸ್ ಲೈಕ್ 900 ರಿಂದ 1200 ಸ್ಯಾಲ್ರಿ ಇರ್ತೈತಿ. ಸೊ ಇಂಥಲ್ಲಿ ಮಾಡಿ ಏನು ಮಾಡೋರು ನೀವು? ಎಷ್ಟು ವರ್ಷ ಮಾಡಿದ್ರು ನೀವು ಅಲ್ಲೇ ಇರಬೇಕಾಕೈತಿ. ಗ್ರೋತ್ ಅನ್ನೋದು ಇರಂಗಿಲ್ಲ. ಸೊ ಇನ್ನೊಂದು ಸರಿ ತಲೆ ಇಟ್ಕೋರಿ. ಕ್ಯಾಪ್ಟನ್ ಇರ್ತಾವೆ ನೋಡ್ರಿ, ಅಂಥವು ಇನ್ನೂ ಮಾಡಿ ನಡಿತೈತಿ. ಬಟ್ ಈ ವೇಟ್ರು, ಕ್ಲೀನರು, ಆಮೇಲೆ ಕಿಚನ್ ಒಳಗೆ ಮಾಡಕ್ಕೆ ಹೋಗ್ರಿ. ಕಿಚನ್ ಒಳಗೆ ಅಂದ್ರೇನು, ಮೇನ್ ಕುಕ್ಕಾಗಿ ಕೆಲಸ ಮಾಡ್ತಿದ್ರೆ ಆ ಮಾತು ಬೇರೆ. ಕುಕ್ಕಿಗೆ ಹೆಲ್ಪ್ ಮಾಡೋರು ಇಂಥವು ಏನಾರ ಮಾಡಕತ್ತಿದ್ರಿ ಅಂದ್ರೆ ಮಾಡಬೇಡ್ರಿ. ಮೇನ್ ಕುಕ್ಕಾಗಿ ಟ್ರೈನಿಂಗ್ ತೊಗೊಬಿಡ್ರಿ, ಡೈರೆಕ್ಟ್ ಕುಕ್ಕಾಗಿ ಮಾಡಿರಿ. ಮತ್ತೆ ಅಲ್ಲಿ ಹೆಲ್ಪರ್ ಆಗಿ ಏನು ಮಾಡೋದೈತಿ, ಹೆಲ್ಪರ್ ಆಗಿ ನೀವು ಮಾಡಿದ್ರು ಮತ್ತೆ ಹೆಲ್ಪರ್ ಆಗೇನೆ ತೋತಾರೆ ಬೇರೆ ಕಡೆ ಹೋದ್ರೆ. ನಿನಗೆ ಹೆಡ್ ಕುಕ್ ಅಥವಾ ಕುಕ್ಕಾಗಿ ಏನು ತೊಗೊಳಲ್ಲ. ಸೊ ಇಂಥಲ್ಲಿ ಮಾಡಬೇಡ್ರಿ. ಓಕೆ. ಇನ್ನು ಮೂರನೇದು ಸೇಲ್ಸ್, ಪ್ರಮೋಷನ್ ಮತ್ತು ಮರ್ಚಂಡೈಸ್ ಅಂದ್ರೆ ಏನಾರ ಒಂದು ಮಾಲ್ನಾಗ ಇದು ಇರ್ತೈತಿ. ಈಗ ಮಾಲ್ ಅಂದ್ರೆ ದೊಡ್ಡ ಮಾಲ್, ಅದ್ರಾಗ ಭಾಳಷ್ಟು ಕಂಪ್ನಿಗಳದ್ದು ಪ್ರಾಡಕ್ಟ್ ಇರ್ತಾವೆ. ಓಕೆ. ಫಾರ್ ಎಕ್ಸಾಂಪಲ್ ಈಗ ಪ್ರೆಸ್ಟೀಜದೊಂದು ಕುಕ್ಕರ್ದೊಂದು ಪ್ರಾಡಕ್ಟ್ ಐತಿ. ಅದನ್ನ ಒಂದು ಮಾಲ್ನಾಗ ಒಂದು ಸೆಕ್ಷನ್ ಹಾಕಿರ್ತಾರೆ. ಅಲ್ಲಿ ಕೊಟ್ಟಿರ್ತಾರೆ ಅವನಿಗೆ, ಇದನ್ನ ಪೂರಾ ಸೆಕ್ಷನ್ ನೀನೇ ನೋಡ್ಕೊ. ಮರ್ಚೆಂಡೈಸ್ ಅವ ಈ ಪೂರಾ ಪ್ರೆಸ್ಟೀಜದು ಅವ್ ಮಾರ್ಬೇಕು. ಮರ್ಚೆಂಡೈಸ್ ಬಾಯ್ಸ್ ಹುಡುಗರಿಗೆ ಮರ್ಚೆಂಡೈಸ್ ಅಂತಾರೆ, ಹುಡುಗಿರಿಗೆ ಸೇಲ್ಸ್ ಗರ್ಲ್ ಅಂತಾರೆ ಅಷ್ಟೇ.
ಸೊ ಇಂಥಲ್ಲಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಇಲ್ಲಿ ಇವ್ರ ಸ್ಯಾಲ್ರಿ ಇರೋದೇ 1200 1500, ಅಂದ್ರೆ 30,000 ರೂಪಾಯಿ ಇಂಡಿಯನ್ ರುಪೀಸ್, 35,000 ರೂಪಾಯಿ. ಸೊ ಇದು ಒಂದೇದು ಸ್ಯಾಲ್ರಿ ಕಡಿಮೆ ಐತಿ ಸೇಲ್ಸ್ ಮತ್ತು ಮರ್ಚೆಂಡೈಸಲ್ಲಿ. ಓಕೆ, ಎರಡನೇದು ಗ್ರೋತ್ ಇಲ್ಲ. ಲೈಕ್ ನೀವು ಎಷ್ಟು ವರ್ಷ ಮಾಡಿದ್ರೆ ಏನು ಹೊಸ ಸ್ಕಿಲ್ಸ್ನು ನೀವು ಕಲಿಯಾಗತ್ತಿಲ್ಲ ಅಲ್ಲಿ ಅಂದ್ಮ್ಯಾಗ ನೋ ಗ್ರೋತ್. ಅಗೇನ್ ದ ಸೇಮ್ ಫೀಲ್ಡ್ ಸೇಮ್ ವರ್ಕ್, ಎವ್ರಿ ಡೇ ನಿಂದ್ರೋದು, ತೋರಿಸೋದು, ಮಾರೋದು ಇಷ್ಟೇ ಇರ್ತೈತಿ. ಹೊಸದು ಏನು ಸ್ಕಿಲ್ ಆ್ಯಡ್ ಮಾಡಿದ್ರಲ್ಲ ಏನಿಲ್ಲ. ಹಾಂ, ನಿಮ್ಮದು ಸೇಲ್ಸ್ ಜಾಸ್ತಿ ಆಯ್ತು ಅಂದ್ರೆ ನಿಮಗೆ ಕಮಿಷನ್ ಕೊಡ್ತಾರೆ, ಮತ್ತು ಬೇರೆ ಅದ್ರಾಗ ಸ್ವಲ್ಪ ಮತ್ತೆ ಬರ್ತೈತಿ. ಅದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಸೊ ಈ ಫೀಲ್ಡ್ನು ಅವಾಯ್ಡ್ ಮಾಡಿರಿ ನನಗೆ ಕೇಳಿದ್ರೆ. ಇನ್ನೊಂದು ಸೆಕ್ಯೂರಿಟಿ ಕೆಲಸ. ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಬರ್ತೈತಿ, SIRA ಅಂತ. SIRA ಅದು. ಆ ಸರ್ಟಿಫಿಕೇಟ್ ಇಲ್ಲಾರ್ದೆ ನೀವು ಇಲ್ಲಿ ಕೆಲಸ ಮಾಡ್ತಿದ್ರಿ ಆ್ಯಸ್ ಅ ಸೆಕ್ಯೂರಿಟಿ ಅಂದ್ರೆ ಲೈಕ್ ವೇಸ್ಟ್. ಯಾಕಂದ್ರೆ ನೀವು ಮತ್ತೆ ನೆಕ್ಸ್ಟ್ ಎಲ್ಲಾದ್ರೂ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ಬೇಕಾದ್ರೆ ಆ ಸರ್ಟಿಫಿಕೇಟ್ ಐತಾ, ಲೈಕ್ ಆ ಟ್ರೈನಿಂಗ್ ಆಗೈತಾ ಅಂತ ಕೇಳ್ತಾರೆ. ಅದು ಆಗಿದ್ದಿಲ್ಲ ಅಂದ್ರೆ ನಿಮಗೆ ಸ್ಯಾಲ್ರಿ ಒಂದೇ ಮತ್ತೆ ಕಡಿಮೆ ಕೊಡ್ತಾರೆ. ಎರಡನೇದು ಅದೇ ಒಂದು ಇದು ಇಟ್ಕೊಂಡ್ಬಿಡ್ತಾರೆ, ಏನಂದ್ರೆ ಬೆನಿಫಿಟ್ ಆಗ್ಬಿಡ್ತೈತೆ ಅವ್ರಿಗೆ. ನಿನ್ನ ಹತ್ರ ಸರ್ಟಿಫಿಕೇಟೇ ಇಲ್ಲಲ್ಲೋ, ನೀನು 4 ವರ್ಷ ಕೆಲಸ ಮಾಡಿದ್ರೆ ಸರ್ಟಿಫಿಕೇಟೇ ಇಲ್ಲಲ್ಲ ನಿನ್ನ ಹತ್ರ, ಹೆಂಗೆ ತೊಳೋದು? ಆ ಥರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ಯಾಲ್ರಿ ಕಡಿಮೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ನಿಮಗೆ ಆ ಸರ್ಟಿಫಿಕೇಟ್ ಇತ್ತಂದ್ರೆ, SIRA ಅನ್ನೋ ಒಂದು ಸರ್ಟಿಫಿಕೇಟ್ ಇತ್ತಂದ್ರೆ ನಿಮಗೆ ಟ್ರೈನಿಂಗ್ ಸಿಗ್ತೈತೆ ಒಂದೇ ಮತ್ತೆ. ಎರಡನೇದು ಅಪರ್ಚುನಿಟೀಸ್ದು ಒಂದು ದಾರಿ ಓಪನ್ ಆಕೈತಿ, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅನ್ನೋದು. ಓಕೆ, ಸೊ ಇದು ಒಂದು ಈ ಥರದ ಕೆಲಸ ಅವಾಯ್ಡ್ ಮಾಡಿರಿ. SIRA ಸರ್ಟಿಫಿಕೇಟ್ ಇಲ್ಲಾರ್ದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಬೇಡ್ರಿ. ಆಮೇಲೆ ಇನ್ನೊಂದು ಕ್ಲೀನಿಂಗ್ ಮತ್ತು ಹೌಸ್ ಕೀಪಿಂಗ್. ಈ ಕೆಲಸನೂ ಲೈಕ್ ಓದೋರು ಮಾಡೋಕ್ಕೆ ಹೋಗ್ಬೇಡ್ರಿ. ಓದೋರು 10ನೇ ತನಕ ಓದೋರ್ನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ರಿ? ಅಲ್ಲೇನು ಹೊಸ ಕಲಿದೇ ಇರಲ್ಲ. ಅಲ್ಲೇ ಕ್ಲೀನಿಂಗ್, ಹೌಸ್ ಕೀಪಿಂಗ್, ಈ ರೆಡಿ ಮಾಡೋದು ಎಲ್ಲ ಮೇಂಟೈನ್ ಎಲ್ಲ ನೀಟಾಗೈತೆ ನಮ್ಮ ಅಪಾರ್ಟ್ಮೆಂಟ್ ಅಂತ ನೋಡ್ಕೊಳ್ಳೋದು ಇಷ್ಟೇ ಇರ್ತೈತಿ. ಮತ್ತು ಬೇರೆ ಏನೂ ಇರಂಗಿಲ್ಲ ಅದ್ರಾಗ. ಆಮೇಲೆ ಸ್ಯಾಲ್ರಿನೂ ಅಗೇನ್ ಭಾಳ ಕಡಿಮೆ ಬರ್ತೈತಿ. ಸೊ ಈ ಕೆಲಸನೂ ಮಾಡಕ್ಕೆ ಹೋಗ್ಬೇಡ್ರಿ, ಇದನ್ನು ಅವಾಯ್ಡ್ ಮಾಡಿರಿ. ಆಮೇಲೆ ಇನ್ನೊಂದು ಡ್ರೈವಿಂಗ್ ಜಾಬ್. ಭಾಳ ಜನ ಈಗ ಡ್ರೈವರ್ ಆಗ್ಬೇಕಂದ್ರೆ ಇಲ್ಲಿ ಫಸ್ಟ್ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಬೇಕು ಅಂದ್ರೆ ನೀವು ಇಲ್ಲಿಗೆ ಬಂದು ವಿಸಿಟ್ನಾಗ 1-2 ತಿಂಗಳು ಇಲ್ಲಿದ್ದು ಆ ಡ್ರೈವಿಂಗ್ ಸ್ಕೂಲಿಗೆ ಹಚ್ಚಿ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಆಮೇಲೆ ನೀವು ಕೆಲಸ ಹುಡುಕಬೇಕು. ಫಸ್ಟ್ ಆಫ್ ಆಲ್ ಇದು ಬಿಗ್ ಇನ್ವೆಸ್ಟ್ಮೆಂಟ್. ಲೈಕ್ ಡ್ರೈವಿಂಗ್ ಲೈಸೆನ್ಸಿಗೆ ಎಸ್ಪೆಷಲಿ ಕಾರ್ ಲೈಸೆನ್ಸ್ ತೊಗೋಬೇಕಾದ್ರೆ 70,000 1 ಲಕ್ಷ ತನ. ಒಂದು ಸರಿ ಏನಾದ್ರು ಫೇಲ್ ಆದ್ರೆ 1 ಲಕ್ಷ ತನ ಹೋಗ್ತೈತೆ ನಿಮ್ಮದು ಏನೋ ಎಕ್ಸ್ಪೆನ್ಸ್. ಅದೇ ಬೈಕ್ ರೈಡರ್ಸ್ ಆಗಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ 60,000-70,000 ಹೋಗ್ತೈತಿ. ಸೊ 70,000 ಅದನ್ನು ಹತ್ತತ್ರ 1 ಲಕ್ಷನೇ ಬರ್ತೈತಿ. ಅಷ್ಟು ಖರ್ಚು ಮಾಡಿ ಫಸ್ಟು 2 ತಿಂಗಳು ಇಲ್ಲಿ ಇರೋ ಎಕ್ಸ್ಪೆನ್ಸು ಪ್ಲಸ್ ಬೈಕ್ ರೈಡರ್ಸ್ ಆಗಿ ಲೈಸೆನ್ಸ್ ಬೈಕ್ ಏನೋ ರೈಡರ್ಸ್ ಲೈಸೆನ್ಸ್ ತೊಗೊಳಕ್ಕೆ DL ಆ್ಯಕ್ಚುಲಿ ಅದನ್ನು ತೊಗೊಳಕ್ಕೆ ಅಷ್ಟು ಖರ್ಚು ಮಾಡಿ ಆಮೇಲೆ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮ್ಯಾಗ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಲೈಕ್ ನನ್ನ ಪ್ರಕಾರ. ಯಾಕಂದ್ರೆ ಇಲ್ಲಿ ವೆದರ್ ಭಾಳ ಬಿಸಿಲು ಇರ್ತೈತಿ. ಅಂಥ ಬಿಸಿಲ್ನಾಗ ನೀವು ಇಲ್ಲಿ ಬೈಕ್ ರೈಡರ್ಸ್ ಆಗಿ ಹತ್ತತ್ರ ಒಂದು 3,000 ರೂಪಾಯಿ ಉಳಿಸ್ತೀರ ಅಂದ್ರೂ 60,000 ರೂಪಾಯಿ ಉಳಿಸ್ತೀರಿ. ಅಷ್ಟು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇಲ್ಲಿ 60,000 ರೂಪಾಯಿ ತಿಂಗಳಿಗೆ ಉಳಿಸ್ತೀರಿ. ಆಫ್ಟರ್ 6 ತಿಂಗಳ ತನಕ ಉಳಿಸಂಗಿಲ್ಲ. ಯಾಕಂದ್ರೆ ಇಲ್ಲಿ ಫೈನ್ ಜಾಸ್ತಿ ಇದೆ, ಫೈನ್ ನೀವು ಕಟ್ಟಲೇಬೇಕು. ಹತ್ತತ್ರ ತಿಂಗಳಿಗೆ 500 ಅಂದ್ರೆ 10,000 12,000 ಫೈನ್ ಕಟ್ಟಲೇಬೇಕು. ಹಾಗೆಲ್ಲ ಇರ್ತೈತಿ. ರೈಡರ್ಸ್ ಆಗಿ ಕೆಲಸ ಮಾಡೋರು ನಿಮ್ಮ ಸ್ವಂತ DL ಹಾಕಿ ನೀವೇ ಮಾಡಿಸಿ, ನೀವು ಇಲ್ಲಿಗೆ ಒಂದು DL ಮಾಡ್ತಿದ್ದೀರಿ ಅಂದ್ರೆ ಸ್ವಲ್ಪ ಕಷ್ಟ ಐತಿ. ಅದ್ರ ಬದಲು ಡೈರೆಕ್ಟಾಗಿ ಕಂಪ್ನಿಗಳೇ ನಿಮಗೆ DL ಕೊಡ್ತಾರೆ. ಲೈಕ್ ಜಾಬ್ ಕೊಟ್ಟು DL ನಿಮಗೆ ತೆಗಿಸಿ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಅಂತಲ್ಲಿ ಜಾಯ್ನ್ ಆಗೋದು ಉತ್ತಮ. ಅದೊಂದು ಬೇರೆ ಪ್ರೊಸೆಸ್ ಐತಿ, ನಾನು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದು ಸೂಪರ್ ಮಾರ್ಕೆಟ್ನಾಗ ಕ್ಯಾಶಿಯರ್ ಆಗಿ ಕೆಲಸ ಮಾಡೋರು. ನನಗೆ ಗೊತ್ತಿರೋ ಒಬ್ಬ ಡಿಗ್ರಿ ಮಾಡ್ದವ ಹುಡುಗ, ಅವ ಸೂಪರ್ ಮಾರ್ಕೆಟ್ನಾಗ ಕ್ಯಾಶಿಯರ್ ಆಗಿ ಕೆಲಸ ಮಾಡತ್ತಾನ. ಡೇ ಟು ಡೇ ಅಂದ್ರೆ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅದು. ಅವ ಮಾಡಕತ್ತಿದ್ದು 4ನೇ ವರ್ಷ ಆಯಿತು. ಸ್ಯಾಲ್ರಿ 1,200 ಐತಿ. ಅಂದ್ರೆ ಎಷ್ಟು ಇಂಡಿಯನ್ ರುಪೀಸ್ನಾಗ 35,000 ರೂಪಾಯಿ. ಎಷ್ಟು 4 ವರ್ಷದಿಂದ ಇಲ್ಲಿ ಕೆಲಸ ಮಾಡತ್ತ ನಾವು. 2 ವರ್ಷ ಮುಗೀತು. ಇದು 4ನೇ ವರ್ಷ ಅವನು. ಸೊ 4 ವರ್ಷದಿಂದ ಅವನು ಅಲ್ಲಿ 35,000 ರೂಪಾಯಿ ತೊಗೊಳತ್ತಾನ. ಅದು ಊರು ಗೀರು ಬಿಟ್ಟು ಮತ್ತೆ 2 ವರ್ಷಕ್ಕೊಮ್ಮೆ ಹೋಗೋದಿರುತ್ತೆ ಅವನಿಗೆ. ಈಗ ಎಷ್ಟು ಕಷ್ಟ ನೋಡ್ರಿ. ಅದೇ ಇಂಡಿಯಾದಾಗ ಇದ್ದಾಗ ಅವನಿಗೆ 25 ಕೊಡ್ತಿದ್ರಂತ. ಒಂದು 10,000 ರೂಪಾಯಿ ಜಾಸ್ತಿ ಕೊಡ್ತಾರ ಅನ್ನೋ ಸಂಬಂಧ ಇಲ್ಲಿಗೆ ಬಂದಾನ. ಸೊ ಭಾಳ ಕಷ್ಟ ಅನ್ನಿಸ್ತೈತಿ ನನಗೆ ಅವ್ನು ನೋಡಿದ್ರೆ. ಯಾಕಂದ್ರೆ ಓದ್ದವಲ್ಲ ಏನು ಅಂತಂತವ ಅಂತಿಲ್ಲ. ಸೊ ನೀವು ಇದನ್ನು ಕನ್ಸಿಡರ್ ಮಾಡಿರಿ. ಸೂಪರ್ ಮಾರ್ಕೆಟ್ನಾಗ ಸೇಲ್ಸಲ್ಲಿ ಇದು ಸೂಪರ್ ಮಾರ್ಕೆಟಲ್ಲಿ ಕ್ಯಾಶಿಯರ್ ಕೆಲಸ ಮಾಡೋದಿತ್ತಂದ್ರೆ ಅದನ್ನ ಸ್ವಲ್ಪ ವಿಚಾರ ಮಾಡಿರಿ, ಅವಾಯ್ಡ್ ಮಾಡಿರಿ ಆದಷ್ಟು ಈ ಕೆಲಸಗಳನ್ನ. ಸೊ ಇದಾಗಿತ್ತು ಇಷ್ಟು ಕೆಲಸಗಳು ಈ ಫೀಲ್ಡಲ್ಲಿ ನೀವು ಕೆಲಸನ ಮಾಡಬಾರ್ದು ಅನ್ನೋದು.
ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಹೆಸರಲ್ಲಿ ಪುತ್ರ, ನಾನು ದುಬೈದಾಗ ಇರ್ತೀನಿ, 4 ವರ್ಷದಿಂದ ಅದೀನಿ. ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ. ಜಾಬ್ಸ್ ಆ್ಯಂಡ್ ಕೆರಿಯರ್ ರಿಲೇಟೆಡ್ ವೀಡಿಯೋ ಜಾಸ್ತಿ ಮಾಡ್ತಾ ಇರ್ತೀನಿ. ಮತ್ತು ಮುಂದಿನ ನೋಡೋದ ಸಿಗ್ತೀನಿ. ಇನ್ನೂ ಏನಾದರೂ ನಿಮ್ಮ ಕಮೆಂಟ್ಸ್ ಇದ್ದು ಅಂದ್ರೆ ಅಥವಾ ಏನಾದರೂ ಹೇಳೋದಿತ್ತಂದ್ರೆ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದು ಅಂದ್ರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಕೇಳ್ರಿ. ಇಲ್ಲಾಂದ್ರೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಟಾಪ್ ಮೆಟದು, ಡೈರೆಕ್ಟಾಗಿ ನನ್ನ ಜೊತೆ ನೀವು ಮಾತಾಡ್ಬೋದು. ನನ್ನ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಾಗಿತ್ತು ಅಂದ್ರೆ ನಾನು 100% ಮಾಡ್ತೀನಿ. ಸೊ ಈ ಕೆಲಸಗಳು ಅವಾಯ್ಡ್ ಮಾಡಿರಿ ಆದಷ್ಟು. ಮತ್ತೆ ಮುಂದಿನ ನೋಡೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.